ಗೆಳೆಯರ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋ ವರ್ಕರ್ಗಳು ಈ ರೀತಿ ತಮ್ಮ ತಲೆಗೆ ಹೆಡ್ ಕ್ಯಾಮ್ರಾಗಳನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಯಾಮ್ರಾ ವರ್ಕರ್ಗಳು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋಕೋಸ್ಕರ ಹೀಗೆ ಕ್ಯಾಮ್ರಾಗಳನ್ನ ತಮ್ಮ ತಲೆಗೆ ಹಾಕಿದ್ದಾರೆ ಅಂತ ಅಲ್ಲಿನ ವರ್ಕರ್ಗಳು ತಿಳ್ಕೊಂಡಿದ್ದಾರೆ. ಆದ್ರೆ ಈ ಕ್ಯಾಮ್ರಾಗಳು ಕೇವಲ ವರ್ಕರ್ಗಳು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋಕೋಸ್ಕರ ಹಾಕಿದ್ದಲ್ಲ. ಇದರ ಹಿಂದೆ ಬೇರೆನೇ ವಿಷಯ ಇದೆ. ಅದನ್ನ ಎಲ್ಲರಿಂದ ಮುಚ್ಚಿಡಲಾಗಿದೆ ಗೆಳೆಯರೆ. ಅದೇನೆಂದ್ರೆ, ಹೀಗೆ ತಲೆಗೆ ಹಾಕಿರೋ ಹೆಡ್ ಕ್ಯಾಮ್ರಾಗಳು ವರ್ಕರ್ಗಳ ಪ್ರತಿಯೊಂದು ಹ್ಯಾಂಡ್ ಮೂವ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ವರ್ಕರ್ ಹೇಗೆ ಬಟ್ಟೆಗಳನ್ನ ಹೊಲಿತಾ ಇದ್ದಾನೆ, ವರ್ಕರ್ ಮೊಬೈಲ್ ಕೆಲಸ ಏನಾದ್ರೂ ಮಾಡ್ತಾ ಇದ್ರೆ ಮೊಬೈಲ್ ಗಳನ್ನ ಹೇಗೆ ರಿಪೇರ್ ಮಾಡ್ತಾ ಇದ್ದಾನೆ ಅಂತ ಪ್ರತಿಯೊಂದು ಸೂಕ್ಷ್ಮತೆಯನ್ನ ಈ ಹೆಡ್ ಕ್ಯಾಮ್ರಾಗಳು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಹೀಗೆ ವರ್ಕರ್ಗಳು ಮಾಡೋ ಕೆಲಸದ ಪ್ರತಿಯೊಂದು ಸ್ಕಿಲ್ ಅನ್ನ ಈ ಕ್ಯಾಮ್ರಾಗಳು ರೆಕಾರ್ಡ್ ಮಾಡಿಕೊಂಡು ನಂತರ ಈ ಡಾಟಾವನ್ನ AI ರೋಬೋಟ್ಗಳಿಗೆ ಟ್ರೈನ್ ಮಾಡೋಕೋಸ್ಕರ ಬಳಸಲಾಗುತ್ತೆ. ಇದನ್ನ ಇಮಿಟೇಷನ್ ಲರ್ನಿಂಗ್ ಅಂತ ಕರೀತಾರೆ. ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಮುಂದೆ ಮನುಷ್ಯರು ಮಾಡೋ ಎಲ್ಲಾ ಕೆಲಸಗಳನ್ನ AI ರೋಬೋಟ್ಗಳು ಮನುಷ್ಯನ ತರಾನೇ ಕೆಲಸ ಮಾಡೋಕೋಸ್ಕರ ಈ ರೀತಿ AI ರೋಬೋಟ್ಗಳಿಗೆ ಟ್ರೈನ್ ಮಾಡಲು ಹೀಗೆ ಕ್ಯಾಮ್ರಾಗಳನ್ನ ಬಳಸಲಾಗುತ್ತಿದೆ. ಚೀನಾ ದೇಶದಲ್ಲಿ ಹೀಗೆ AI ರೋಬೋಟ್ಗಳಿಗೆ ಟ್ರೈನ್ ಮಾಡಿ ಈಗ ಚೀನಾ ದೇಶದ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಮನುಷ್ಯರಿಗಿಂತ ಹೆಚ್ಚು AI ರೋಬೋಟ್ಗಳೇ ಕೆಲಸ ಮಾಡ್ತಾ ಇವೆ. ಮುಂದೆ ಮನುಷ್ಯರು ಮಾಡೋ ಎಲ್ಲಾ ಕೆಲಸಗಳನ್ನ ಈ AI ಕಸಿದುಕೊಳ್ಳುತ್ತೇನೋ ಅಂತ ಈಗಲೇ ಭಯ ಆಗ್ತಾ ಇದೆ ಗೆಳೆಯರೆ.